ಒಂದೆಡೆ ಮಂಡ್ಯ ಮತ್ತೊಂದೆಡೆ ಮೈಸೂರು ದೋಸ್ತಿ ನಾಯಕರಿಗೆ ಒಗ್ಗಟ್ಟಿನದ್ದೇ ತಲೆಬಿಸಿ ಎದುರಾಗಿದೆ. ಎಲೆಕ್ಷನ್ ಹತ್ತಿರವಾದ್ರೂ ಕೂಡ ಇನ್ನೂ ಆ ಎರಡು ಕ್ಷೇತ್ರಗಳಲ್ಲಿ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಒಂದೆಡೆ ಮಂಡ್ಯ ಮತ್ತೊಂದು ಕಡೆ ಮೈಸೂರಿನ ತಲೆಬಿಸಿ ಮೈತ್ರಿ ನಾಯಕರಲ್ಲಿ ಕಾಡ್ತಾನೆ ಇದೆ. ದೋಸ್ತಿ ನಾಯಕರಿಗೆ ಒಗ್ಗಟ್ಟಿನದ್ದೇ ಟೆನ್ಷನ್ ಶುರುವಾಗಿರುವಂತದ್ದು. ಎಲೆಕ್ಷನ್ ಹತ್ತಿರ ಬಂದ್ರೂ ಕೂಡ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಈ ಎರಡು ಕ್ಷೇತ್ರಗಳಲ್ಲಿ. ಮೈಸೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಈಗ ಆಲ್ರೆಡಿ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಕೂಡ ತೋರಿಸಿದ್ವಿ. ಕಾಂಗ್ರೆಸ್ಗೆ ಬೆಂಬಲಿಸಲು ದಳ ಸೈನ್ಯ ಹಿಂದೇಟನ್ನ ಕೂಡ ಹಾಕ್ತಾ ಇರೋದನ್ನ ನೀವು ಕೂಡ ನೋಡಿದ್ರಿ. ಮೊನ್ನೆಯ ಜಿಟಿಡಿ ಸಭೆಯಲ್ಲಿ ಆ ಒಂದು ಗದ್ದಲ ಕೋಲಾಹಲ ನಡೆದಿತ್ತು. ಮಂಡ್ಯದ ಎಫೆಕ್ಟ್ ಮೈಸೂರಿನಲ್ಲಿ ಎಂದೇ ಬಿಂಬಿತವಾಗ್ತಾ ಇದೆ. ಈಗ ಮಂಡ್ಯ ಮೇಲಾಟಕ್ಕೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯನವರು ಕೂಡ ಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಯತ್ನ ನಡೀತಿದ್ದಂಗೆ ಮೈಸೂರಿನಲ್ಲೂ ಕೂಡ ಪ್ಯಾಚ್ ಅಪ್ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಮಂಡ್ಯ ವಿಚಾರದಲ್ಲಿ ಮೌನ ವಹಿಸಿದ್ರು ಸಿದ್ದರಾಮಯ್ಯ. ರಾಹುಲ್ ಎಚ್ಚರಿಕೆ ಕೊಟ್ಟ ಆದ್ಮೇಲೆ ಮೈಸೂರು ಗದ್ದಲ ಬಳಿಕ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಗದ್ದಲದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಅಷ್ಟೆಲ್ಲ ಅಸಮಾಧಾನ, ಅಷ್ಟೆಲ್ಲ ಆಕ್ರೋಶ ಮತ್ತು ಒಂದ್ ಕಡೆ ಪ್ರಚಾರಕ್ಕೆ ಹೋಗದೆ ಹೋಗಿದ್ರು ಕೂಡ ಸಿದ್ದರಾಮಯ್ಯನವರು ಇದುವರೆಗೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಮೈಸೂರಿನಲ್ಲಿ ಆಗಿದ್ದಂತ ಭಿನ್ನಮತ, ಮೈತ್ರಿ ನಾಯಕರಲ್ಲಿ ಇದ್ದಂತ ಒಡಕು, ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರ ಎಚ್ಚರಿಕೆ, ಇದೆಲ್ಲ ಆದ್ಮೇಲೆ ಈಗ ಸಿದ್ದರಾಮಯ್ಯನವರು ಸಂಧಾನಕ್ಕೆ ಮುಂದಾಗಿರುವಂತದ್ದು. ಚಲುವರಾಯಸ್ವಾಮಿ ಜೊತೆ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಮೊನ್ನೆ ನಡೆದಂತಹ ಸಂಧಾನ ಸಭೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಇಂದು ಮಂಡ್ಯ ಸಂಧಾನ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದು ಮೀಟಿಂಗ್ ಬೆನ್ನಲ್ಲೇ ಮೈಸೂರಿನಲ್ಲಿ ಪ್ಯಾಚ್ ಅಪ್ ಆಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಜಂಟಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಿಟಿ ದೇವೇಗೌಡರು. ಮೈಸೂರಿನಲ್ಲಿ ಇಂದು ದೋಸ್ತಿ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಜಿಟಿ ದೇವೇಗೌಡರು, ಸಾರಾ ಮಹೇಶ್, ವಿಜಯ್ ಶಂಕರ್ ಅವರು ಈ ಒಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದನ್ನ ಬಿಂಬಿಸುವಂತ ಯತ್ನವನ್ನ ಮಾಡಲಾಗ್ತಾ ಇದೆ ಇವತ್ತು ಮೈಸೂರಿನಲ್ಲಿ. ಪ್ರಮುಖವಾಗಿ ಇಲ್ಲಿ ಮೈಸೂರಿನಲ್ಲೂ ಕೂಡ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಸಹಕಾರವನ್ನ ನೀಡ್ತಾ ಇರ್ಲಿಲ್ವೋ ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಜೆಡಿಎಸ್ ನ ನಾಯಕರು ಸಹಕಾರವನ್ನ ನೀಡ್ತಾ ಇರ್ಲಿಲ್ಲ. ಅದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾವಾಗ ಮಂಡ್ಯ ನಾಯಕರ ಮನವೊಲಿಸೋದಕ್ಕೆ ಸಂಧಾನ ಸಭೆಯನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರು ಆಗ ಮೈಸೂರಿನಲ್ಲೂ ಕೂಡ ಪ್ಯಾಚ್ ಅಪ್ ಆಗ್ತಾ ಇದೆ. ಯಾಕೆಂದ್ರೆ ಜಿಟಿ ದೇವೇಗೌಡರು ಬಹಿರಂಗವಾಗಿ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಿರ್ಲಿಲ್ಲ. ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ರು ಕೂಡ ಮೈಸೂರಿನಲ್ಲಿ ಇದುವರೆಗೂ ಪ್ರಚಾರವನ್ನ ಮಾಡಿರಲಿಲ್ಲ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಈಗ ಮಂಡ್ಯದಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಸಂಧಾನವನ್ನ ನಡೆಸೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ಯಾಚ್ ಅಪ್ ಆಗ್ತಾ ಇದೆಯಾ ಅಂತ ಈಗ? ಖಂಡಿತವಾಗಿಯೂ ಪೃಥ್ವಿರಾಜ್, ಏನು ಸಿದ್ದರಾಮಯ್ಯನವರು ಮಂಡ್ಯ ವಿಚಾರವಾಗಿ ಮೌನವನ್ನು ವಹಿಸಿದ್ರು, ಅದರ ಪೂರಕ ವಾತಾವರಣ ಮೈಸೂರಿನಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಆ ಪ್ರತಿಧ್ವನಿಗೆ ಇವತ್ತು ಒಂದು ಮುಲಾಮ್ ಹಚ್ಚುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನೋದು ಕಾಣ ಸಿಗ್ತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಜಂಟಿಯಾಗಿ ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಗೆ ಸಚಿವರಾದಂತಹ ಜಿಟಿ ದೇವೇಗೌಡರು ಗೈರಾಗಿದ್ರು. ಆ ಸಭೆಯಲ್ಲಿ ಸಚಿವರ ಹೆಸರನ್ನು ಸಹ ಸಿದ್ದರಾಮಯ್ಯನವರು ಹೇಳಿರ್ಲಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಜಿಟಿ ದೇವೇಗೌಡರ ಫೋಟೋವನ್ನ ಕೈಬಿಟ್ಟಿದ್ರು. ಜಿಟಿ ದೇವೇಗೌಡರು ಸಹ ನೇರವಾಗಿ ಕಾಂಗ್ರೆಸ್ನವರು ಯಾರೂ ಸಹ ನನ್ನನ್ನ ಭೇಟಿ ಆಗ್ಲಿಲ್ಲ, ಹಾಗಾಗಿ ನಾನು ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋ ಮಾತುಗಳನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ಇವೆಲ್ಲವೂ ಸಹ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಚುನಾವಣೆಯಲ್ಲಿ ಸಮಸ್ಯೆ ಆಗತ್ತೆ ಅನ್ನೋದನ್ನ ಅರಿತುಕೊಂಡಂತ ಸಿದ್ದರಾಮಯ್ಯನವರು ಇವತ್ತು ಮಂಡ್ಯ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಬೆಳವಣಿಗೆ ಆದ ತಕ್ಷಣ ಮೈಸೂರಿನಲ್ಲಿ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಒಟ್ಟಾಗಿ ಕಾಣಿಸಿಕೊಂಡು ಒಂದು ಮೈತ್ರಿ ಧರ್ಮದ ಪಾಲನೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಮೇಲ್ನೋಟಕ್ಕಾದ್ರೂ ನಾವು ಅದನ್ನ ತೋರಿಸಬೇಕಾಗಿದೆ, ಅದರ ಅನಿವಾರ್ಯತೆ ನಮಗೆ ಇದೆ ಅನ್ನೋ ಕಾರಣಕ್ಕೆ ಇವತ್ತು 10 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಆದಂತ CH ವಿಜಯ್ ಶಂಕರ್ ಅವರ ಪರ ಮತಯಾಚನೆಯನ್ನು ಮಾಡುವಂತದ್ದು ಮತ್ತು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಾವಿಬ್ಬರು ಒಟ್ಟಾಗಿದ್ದೇವೆ ಅನ್ನೋ ಒಂದು ಸಂದೇಶ ಸಾರುವ ಕೆಲಸಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.